ಆ ಸಿದ್ಧ ಪರಂಪರೆಯಲ್ಲಿ ಇವತ್ತು ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಬೀರಲಿಂಗೇಶ್ವರ ಮಹಾಪುರಾಣವನ್ನು ನಿಮಗೆಲ್ಲ ಅವರು ಸಿಕ್ಕಿದ್ದು ಬಹಳ ಪುಣ್ಯ. ಮುದುಗೊಂಡ ಮಹಾರಾಜರ ಪ್ರವಚನ ಅಂದರೆ ನಾಡಿನ ಬಹುಶಃ ಕರ್ನಾಟಕ ಅಷ್ಟೇ ಅಲ್ಲ, ಪಕ್ಕದ ಮಹಾರಾಷ್ಟ್ರ ಆಂಧ್ರಗಳಲ್ಲಿನೂ ಕೂಡ ಬಹಳ ಪ್ರಸಿದ್ಧಿ ಪ್ರವಚನವನ್ನು ಪಡ್ಕೊಂಡಿರುವಂಥ ಪೂಜ್ಯರು. ಪ್ರವಚನ ಹೇಳಬೇಕು ಅಂದರೆ ಬಹಳ ಅಧ್ಯಯನ ಬೇಕು. ಬಹಳ ಅಧ್ಯಯನವನ್ನು ಮಾಡಿ ಅದನ್ನು ಮನನ ಮಾಡಿಕೊಂಡು ನಿಮಗೆಲ್ಲ ಸಮಯ ಬಹಳ ಕಡಿಮೆ ಇದೆ. 10 ದಿನದೊಳಗಂದ್ರೆ ಸುಮ್ಮನೆ ಮಜ್ಜಿಗೆ ಪೂರ್ತಿಕ ರಾಮಾಯಣ ಹೇಳ್ದಂಗೆ ಆಗ್ತೈತೆ ಅಷ್ಟೇ. ಅವರು ನೀವು ಅವ್ರ ಪ್ರವಚನ 1 ತಿಂಗಳ ಮೇಲೆ ಕೇಳಬೇಕು. ಅಷ್ಟು ಅದ್ಭುತವಾಗಿ ಮಾತನಾಡುವಂಥ ನಮಗೆ ಅತ್ಯಂತ ಆತ್ಮೀಯ ಪೂಜ್ಯರಾಗಿರುವಂಥ ಶ್ರೀ ಮದುಗುಂಡ ಮಹಾರಾಜರವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಕೋಳುಕೂರು ಗ್ರಾಮದ ಎಲ್ಲ ಸದ್ಭಕ್ತರೇ, ಮಾತೆಯರೇ, ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಪೂಜ್ಯರ ಪ್ರವಚನ ನೀವೆಲ್ಲ ಕೇಳಿದ್ರಿ. ಈ ನಾಡು ಎಂಥ ವೈಶಿಷ್ಟ್ಯಪೂರ್ಣವಾಗಿರುವಂಥ ನಾಡು ಅಂತ. ಭಾರತಕ್ಕೆ ಪ್ರಪಂಚದಲ್ಲೇ ಬಹಳ ದೊಡ್ಡ ಬೆಲೆ ಇದೆ. ಕಾರಣ ಅಂದರೆ ಇದು ಭಕ್ತಿಯ ಸಾಮ್ರಾಜ್ಯ ಅಂತ ಕರೀತಾರೆ ಈ ಭಾರತಕ್ಕೆ. ಎಲ್ಲರೂ ದಾಳಿ ಮಾಡಿದ್ರು, ಇಲ್ಲಿಂದ ಸಂಪತ್ತು ತಗೊಂಡು ಹೋದರು. ಬ್ರಿಟಿಷರು ಬಂದರು, ನಮ್ಮನ್ನು ಆಳಿದ್ರು, ಈ ನಮ್ಮ ದೇಶವನ್ನು ಕೊಳ್ಳೆ ಹೊಡ್ಕೊಂಡು ಹೋದರು. ನಂತರ ಎಲ್ಲ ಮೊಹಮ್ಮದಗಳು ಬಂದರು, ಈ ದೇಶವನ್ನು ಕೊಳ್ಳೆ ಹೊಡ್ಕೊಂಡ್ರು. ಬರೀ ಬಂಗಾರ ರೊಕ್ಕ ತೊಗೊಂಡು ಹೋದರು, ನಿಮ್ಮಲ್ಲಿರುವಂಥ ಭಕ್ತಿ ಯಾರೂ ತೊಗೊಂಡು ಹೋಗಲಿಲ್ಲ. ಅದು ಶಾಶ್ವತ ಐತಿ. ಭಕ್ತಿ ಶಾಶ್ವತ ಐತಿ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು. ಊರಿಗೊಂದು ದೇವಸ್ಥಾನ, ಪ್ರತಿ ವರ್ಷ ಪ್ರವಚನ, ಪುರಾಣ ನಡೆಯುವಂಥದ್ದು, ಇದು ಈ ನಮ್ಮ ನಾಡಿನ ಸಂಸ್ಕೃತಿ. ಭಾರತ ಎಲ್ಲರನ್ನ ಅಪ್ಕೊಂಡೈತಿ. ಭಾರತ ದೇಶ ಎಲ್ಲರನ್ನ ಬಹಳ ಪ್ರೀತಿಯಿಂದ ಅಪ್ಕೊಂಡೈತಿ. ಯಾರೇ ಹೊರಗಿನಿಂದ ಬಂದರೂ ಕೂಡ ಅವರೆಲ್ಲರನ್ನ ಪ್ರೀತಿಯಿಂದ ಅಪ್ಕೊಂಡಿರುವಂಥ ಒಂದು ದೇಶ ಅಂದರೆ ಅದು ಭಾರತ ಮಾತ್ರ. ಬೇರೆ ದೇಶಗಳು ಯಾರೂ ಅಪ್ಕೊಳ್ಳೋದಿಲ್ಲ, ಅವರನ್ನು ಪ್ರೀತಿಸುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಬಹುಭಾಷಿಗರು, ಬಹುಧರ್ಮೀಯರು, ಬಹುಜಾತಿಯರು ನಾವೆಲ್ಲರೂ ಸೇರಿಕೊಂಡು ಇಲ್ಲಿ ಬಹಳ ಚೆನ್ನಾಗಿ ಬದುಕ್ತಾ ಇದ್ದೇವೆ. ನೀವು ಚೈನಾಕ್ಕೆ ಹೋಗ್ರಿ, ಬರೀ ಇಲ್ಲಿ ಒಂದೇ ಧರ್ಮ ಐತಿ. ಜಪಾನಕ್ಕೆ ಹೋಗ್ರಿ, ಒಂದೇ ಧರ್ಮ ಐತಿ. ಇನ್ನು ನಾವೆರಡೂ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ರಿ, ಅಲ್ಲಿ ಒಂದೇ ಧರ್ಮ ಐತಿ. ಇವತ್ತು ಯುದ್ಧ ನಡೆದಿರುವಂಥ ಅಮೇರಿಕಕ್ಕೆ ಹೋಗ್ರಿ, ಅಲ್ಲಿ ಒಂದೇ ಧರ್ಮ ಐತಿ. ಅದರ ವಿರೋಧಿಯಾಗಿರುವಂಥ ಇರಾಕಿಗೆ ಹೋಗ್ರಿ, ಇರಾನಿಗೆ ಹೋಗ್ರಿ, ಅಲ್ಲಿ ಒಂದೇ ಧರ್ಮ ಐತಿ. ಭಾರತಕ್ಕೆ ಬರ್ರಿ, ಬಹಳ ಧರ್ಮದ. ಇಲ್ಲಿ ಎಲ್ಲ ಧರ್ಮವನ್ನು ಆರಾಧನೆ ಮಾಡುವಂಥ ಜನಗಳು ನಾವೆಲ್ಲ ಇದ್ದೀವಿ. ಹೀಗಾಗಿ ಭಾರತಕ್ಕೆ ಹೊರಗೆ ಏನು ಕರೀತಾರೆ ಅಂತ ತಿಳ್ಕೊಂಡ್ರೆ ವಿಶ್ವಗುರು ಅಂತ ಕರೀತಾರೆ. ಭಾರತ ವಿಶ್ವಗುರು ಯಾಕಾಗೈತೆ ಅಂದ್ರೆ ಎಲ್ಲರನ್ನ ಪ್ರೀತಿಯಿಂದ ಹಚ್ಕೊಳ್ತೀವಿ ಅನ್ನುವಂಥ ಕಾರಣಕ್ಕೆ ಭಾರತ ವಿಶ್ವಗುರು ಆಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಮನುಷ್ಯರಲ್ಲಿ ಏನು ನಾವೆಲ್ಲ ಇದ್ದೀವಲ್ಲ, ನಮ್ಮಲ್ಲಿ 2 ಪ್ರಕಾರದ ಮನುಷ್ಯರಿದ್ದೀವಿ ನಾವು. ಒಬ್ಬ ಬುದ್ಧಿವಂತ ಮನುಷ್ಯ, ಇನ್ನೊಬ್ಬ ಹೃದಯವಂತ ಮನುಷ್ಯ ಅಂತ. ಬುದ್ಧಿವಂತರು ಮತ್ತು ಹೃದಯವಂತರು ನಿಮಗೆಲ್ಲ ಕೇಳಿದರೆ ಬುದ್ಧಿವಂತ ಬಹಳ ಚಲೋನೋ ಏನು ಹೃದಯವಂತ ಬಹಳ ಚಲೋನೋ? ಭಾಳ ದೂರ ಕುಂತೀರಿ, ನೀವು ಹೇಳೋದು ನಮಗೆ ಕೇಳೋದಿಲ್ಲ, ಹೌದಾ? ಬುದ್ಧಿವಂತ ಬಹಳ ಚಲೋನೋ ಹೃದಯವಂತ ಬಹಳ ಚಲೋನೋ? ಬುದ್ಧಿವಂತನ ಬೆನ್ನು ಹತ್ತಿದ್ರೆ ಏನಾಗುತ್ತೆ, ಹೃದಯವಂತನ ಬೆನ್ನು ಹತ್ತಿದ್ರೆ ಏನಾಗುತ್ತೆ?
ಬುದ್ಧಿವಂತ ಯಾವಾಗ ನಿಮ್ಮನ್ನು ಎಲ್ಲಿ ಒಗಿತಾನ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಅವ ಭಾಳ ಬುದ್ಧಿವಂತ ಇರ್ತಾನೆ. ನಾನೇ ಸ್ವಂತ ವಿಮಾನ ಮಾಡೀನಿ ಅಂತಂದ್ರೆ ಕುಂದರ್ಸ್ಕೊಂಡು ಮ್ಯಾಲೆ ತೊಗೊಂಡು ಕೆಳ ಹೋಗೋದನ್ನ ಮುಗಿದು ಹೋಯ್ತು. ಹೌದಾ? ನಾ ಭಾಳ ಸಾಲಿ ಕಲ್ತೀನಿ ಬರ್ರಿ ಅಂತ ತಿಳ್ಕೊಂಡು ಕರ್ಕೊಂಡೋಗಿ ಎಲ್ಲರೂ ಮುಣಗಿಸೋದ ಮುಗಿದು ಹೋಯ್ತು. ಬುದ್ಧಿವಂತನ ಕೆಲಸ. ಹೃದಯವಂತ ಹಂಗಲ್ಲ. ಹೃದಯವಂತ ತನ್ನೊಂದಿಗೆ ಎಲ್ಲರನ್ನ ಕರ್ಕೊಂಡು ಹೋಗ್ತಾನೆ. ಯಾವ ಹೃದಯವಂತ ತನ್ನೊಂದಿಗೆ ಎಲ್ಲರನ್ನ ಕರ್ಕೊಂಡು ಹೋಗಿ ಒಂದು ದಡವನ್ನು ಮುಟ್ಟಿಸ್ತಾನ, ಅವ ದೇವರಾಗ್ಯಾನ, ಅವನೇ ಬೀರಲಿಂಗೇಶ್ವರನಾಗ್ಯಾನ. ಬೀರಲಿಂಗೇಶ್ವರ ಕಥೆ, ಬೀರಲಿಂಗೇಶ್ವರ ಚರಿತ್ರೆ ಬಹುಶಃ ಇಡೀ ನಾಡಿಗೆ ಬಹಳ ದೊಡ್ಡ ಇತಿಹಾಸ ಇದೆ. ಅದನ್ನು ನಮ್ಮ ಮಧುಗುಂಡ ಮಹಾರಾಜರು ಎಲ್ಲರಿಗೆ ಬಹಳ ಚೆನ್ನಾಗಿ ಹೇಳಬೇಕಾಗಿದೆ ಇವತ್ತು. ಯಾಕಂತ ಕೇಳಿದ್ರೆ, ಇವತ್ತೇನು ಲಿಂಗಾಯತರು ಮಠಾಧೀಶರು ಅಂತ ತಿಳ್ಕೊಂಡೇನು ಎಲ್ಲರೂ ಹೇಳ್ತಾರೆ, ಇವರಿಗೆಲ್ಲರಿಗೂ ಮೂಲ ಕರ್ತೃನೇ ಬೀರಲಿಂಗ. ಇವರಿಗೆಲ್ಲರಿಗೆ ಮೂಲ ಕರ್ತೃನೇ ಬೀರಲಿಂಗ. ನೀವು ಬೀರಲಿಂಗನ ಗುಡಿಗೆ ಬಂದ್ರಿ ಅಂತ ತಿಳ್ಕೊಂಡಂದ್ರೆ ನೀವಲ್ಲಿ ಫಸ್ಟ್ ಬೇಡ್ಕೊಳ್ಳೋದೇನು ಅಂದ್ರೆ ಲಿಂಗದ ಕಾಯಿನೇ ಬೇಡ್ಕೋತೀರಿ. ಬೀರಲಿಂಗನ ಮೂರ್ತಿ ಕೂಡಿಸಿರಂದ್ರೆ ಫಸ್ಟ್ ಹಾಕೋದು ಲಿಂಗ. ಲಿಂಗದ ಕಾಯಿ ಹಾಕಿದ ಮೇಲೆ ಉಳುಕಿದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀರಿ. ಅಂದರೆ ಹಾಲು ಮತ ಬೀರಲಿಂಗನ ಪರಂಪರೆ ಅಂದರೆ ಲಿಂಗಾಯತರಿಗೆ ಮೂಲ ಅನ್ನೋದನ್ನು ಭಾಳಷ್ಟು ಜನ ಮರೆತು ಬಿಟ್ರು. ಆ ಮರೆತಿದ್ರ ಪರಿಣಾಮ ಏನಾಯಿತು ಅಂತ ತಿಳ್ಕೊಂಡಂದ್ರೆ ಲಿಂಗಾಯತ ಅನ್ನೋದು ಬಹಳ ಸಂಕುಚಿತ ಆಯಿತು. ಮತ್ತು ಅದಕ್ಕೆಲ್ಲ ಕಾರಣರು ಯಾರು ಅಂದ್ರೆ ಕಳ್ಳ ಮಠಾಧೀಶರು. ಅದಕ್ಕೆಲ್ಲ ಕಾರಣರು ಯಾರು ಅಂದ್ರೆ ಕಳ್ಳ ಮಠಾಧೀಶರು. ತಮ್ಮ ಸ್ವಾರ್ಥ ತುಂಬಿಕೊಂಡು ಮಠಗಳು ಕಟ್ಕೊಂಡ್ರು, ಧರ್ಮ ಪ್ರಚಾರ ಮಾಡಲಿಲ್ಲ, ತತ್ವ ಹೇಳಲಿಲ್ಲ. ಇದು ಈ ನಾಡಿನಲ್ಲಿ ನಡೆದಿರುವಂಥ ಬಹಳ ದೊಡ್ಡ ದುರಂತ. ಕಥೆಗಳನ್ನು ಬರಿತೀವಿ ನಾವು, ಭಾಳ ಅದ್ಭುತವಾದ ಕಥೆಗಳನ್ನು ಬರಿತೀವಿ. ಬೀರಲಿಂಗೇಶ್ವರ ಒಬ್ಬ ಪುರಾಣ ಪುರುಷ ಅಂತ ನೋಡುವುದಕ್ಕಿಂತ ಒಬ್ಬ ಕ್ರಾಂತಿ ಪುರುಷನನ್ನಾಗಿ ಅವನನ್ನು ನೋಡ್ಬೇಕು ನಾವೆಲ್ಲ. ಪುರಾಣ ಪುರುಷ ಅಂದರೆ ಈಗ ಅಜ್ಜವ್ರು ಹೇಳಿದ್ರಲ್ಲ, ಶಿವನ ಒಡ್ಡೋಲಗ ನಡೆದಿತ್ತು, ಅಲ್ಲಿ ಶಿವ ಆಯಿತು ನನ್ನ ಮುಂದೆ ಕುಂತು ನನ್ನ ಒಂದು ವಸ್ತುನ ಕಳಿಸ್ತೀನಿ, ಅದು ಭೂಲೋಕಕ್ಕೆ ಹೋಲಿ, ಪುರಾಣ ಪುರುಷ ಆಗಿಬಿಟ್ಟ, ಅವ ಮುಗೀತು. ಇಡೀ ಕನ್ನಡ ನಾಡು ಅಷ್ಟೇ ಅಲ್ಲ, ನೀವು ತೆಲಂಗಾಣಕ್ಕೆ ಹೋಗ್ರಿ ಬೀರಲಿಂಗೇಶ್ವರ ಗುಡಿ ಅದಾವೆ, ಆಂಧ್ರ ಪ್ರದೇಶಕ್ಕೆ ಹೋಗ್ರಿ ಬೀರಲಿಂಗನ ಗುಡಿ ಅದಾವೆ, ಮಹಾರಾಷ್ಟ್ರಕ್ಕೆ ಹೋಗ್ರಿ ಬೀರಪ್ಪನ ಗುಡಿ ಅದಾವೆ. ಅವು ಎಲ್ಲಿ ಅದಾವೆ ಅಂತಂದ್ರೆ ಊರು ಹೊರಗೆ ನಿಂತ್ಕೊಂಡು ಊರನ್ನು ಕಾಯುವುದಕ್ಕೆ ಅದಾವೆ. ಒಂದು ಗುಡಿ. ಈ ಸ್ವಲ್ಪ ದಿವಸದಿಂದ ಒಂದು ಕತೆ ಬಂದಿತ್ತು, ಅದು ಕಥೆನೋ ಅಥವಾ ನಡೆದ ಘಟನೆನೋ ಬಹಳ ಅದ್ಭುತ ಇತ್ತದು. ಒಂದು ಬಸ್ ಹೋಗ್ತಿತ್ತಂತೆ. ಬಸ್ ಹೋಗುವಂಥ ಸಂದರ್ಭದಲ್ಲಿ ಜೋರು ಮಳೆ ಬರ್ತು, ಭಾಳ ಜೋರಾದ ಮಳೆ ಬಂತು. ನೇನು ಸಿಡಿಲು ಬೀಳಬೇಕು, ಬಸ್ಸಿನ ಮೇಲೆ ಸಿಡಿಲು ಬೀಳಬೇಕು. ಅದು ಬಸ್ಸಿಗೆ ಸಿಡಿಲು ಸುತ್ತು ಹೊಡೆದು ದೂರ ಹೋಗಿ ಬಿತ್ತು. ಮತ್ತು ಡ್ರೈವರ್ ಸಮಾಧಾನ ಮಾಡಿಕೊಂಡು ಗಾಡಿಯನ್ನು ತೊಗೊಂಡು ಮತ್ತೆ ಹಂಗೆ ಮುಂದಕ್ಕೆ ಹೋದ. ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ಹೋಗಿಲ್ಲ, ಜೋರಾದ ಮಳೆ, ಮತ್ತೆ ಸಿಡಿಲು ಬಂತು. ಇನ್ನೇನು ಬಸ್ಸಿಗೆ ಬೀಳಬೇಕು ಅನ್ನೋದ್ರೊಳಗಾಗಿ ಮತ್ತೆ ಬಸ್ಸಿಗೆ ಸಿಡಿಲು ಸುತ್ತು ಹೊಡಿತು, ಮತ್ತೆ ಹೋಗಿ ದೂರ ಬಿತ್ತು. ಗಾಡ್ಯಾಗ ಕುಂತವ್ರೆಲ್ಲರೂ ಆಲೋಚನೆ ಮಾಡಿದ್ರು, ನಾವೆಲ್ಲರೂ ಸಾಯ್ತೀವಿ. ನಮ್ಮ ಗಾಡ್ಯಾಗ ಒಬ್ಬ ಯಾರೋ ಪಾಪ ಮಾಡಿದವ ಕುಂತಾನ, ಅವನ ಸಲುವಾಗಿ ಈ ಸಿಡ್ಲು ಬಂದು ಹೋಲಕತ್ತೆ. ಎಲ್ಲರಿಗೆ ಯಾಕೆ ಸಾಯಿಸ್ಬೇಕಂತ ತಿಳ್ಕೊಂಡು ಅವ ಕುಂತವ ಯಾರು, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡಿದ್ರು, ಪೂರ ಹಿಂದಿನ ಮೂಲೆಯಾಗ ಒಬ್ಬ ಕಂಬಳಿ ಹೊಚ್ಕೊಂಡು ಕುಂತಿದ್ದ. ರುಂಬಾಲ್ ಸುತ್ತಕೊಂಡು ಕಂಬಳಿ ಹೊಚ್ಕೊಂಡು ಪಾಪ ಕುಂತಿದ್ದ. ಇವರೆಲ್ಲರೂ ಕೂಡಿ ಅವನಿಗೆ ಬೈಯಾಕತ್ರು. ಏನಂತ? ನಿನ್ನಿಂದ ಇಳಿ ನೀ ಕೆಳಗ. ಅವ ಏನು ಇಳಿಲಿಲ್ಲ, ಸುಮ್ಮ ಕುಂತ. ಕೊನೆಗೆ ಬಸ್ನಾಗಿದ್ದವರೆಲ್ಲರೂ ಮಾತಾಡ್ಕೊಂಡ್ರು, ನೋಡ್ರಿ ನಾವಂತರೂ ಸಾಯೋದು ಗಟ್ಟಿ ಅದ, ಆ ಮನುಷ್ಯರು ಇಳಿಯಲಾಗ್ಯಾನ,
ನಾವೊಂದು ಕೆಲಸ ಮಾಡಮ್ಮ, ಜೋರು ಮಳೆ ಬರಕತ್ತದ, ಹಂಗೆ ಸಿಡ್ಲು ಹೊಡ್ಯಕತ್ತದ. ಈಗೇನು ನಾ ಬಸ್ ನಿಲ್ಲಿಸೀನಿ, ನಾನು ಬಸ್ಸಿನ ಮುಂದೆ ಅಂದ್ರೆ ಈ ಬೀರಪ್ಪನ ಗುಡಿಯಷ್ಟು ಮುಂದೆ ಒಂದು ಗಿಡ, ಬನ್ನಿ ಗಿಡ ಅದ. ಹೋಗಿ ನಡ್ಕೋತ ಹೋಗಿ ಆ ಬನ್ನಿ ಗಿಡ ಮುಟ್ಟಿ ಹೊಳ್ಳಿ ಬರವು ಒಬ್ಬೊಬ್ಬರು. ಯಾವ ಮನುಷ್ಯ ಪಾಪಿ ಅದಾನ ಅವ ಗಿಡದಲ್ಲಿ ಹೋಗೋದ್ರೊಳಗಾಗಿ ಅವನಿಗೆ ಸಿಡ್ಲು ಬಡಿತದ. ಅಷ್ಟೇ ಕರೆಕ್ಟ್ ರೀ. ಯಾರು ಇಳಿಬೇಕು? ಫಸ್ಟ್ ಡ್ರೈವರ್ ಇಳದ, ಹೋಗಿ ಗಿಡ ಮುಟ್ಟದ, ಬಂದು ಕುಂತ. 2ನೇ ನಂಬರ್ ಕಂಡಕ್ಟರ್ ಹೋದ, ಅವನು ಗಿಡ ಮುಟ್ಟದ, ಬಂದ. ಹಂಗೆ ಸಿಡ್ಲು ಜೋರು ಸುತ್ತಾನೆ ಇತ್ತು. ಬಸ್ನಾಗ ಒಬ್ಬೊಬ್ಬರು ಪ್ರಯಾಣಿಕರು ಇಳಿದು ಹೋಗಿ ಬಂದರು ಕುಂತರು. ಲಾಸ್ಟ್ ಇವನ್ ಪಾಳೆ ಇತ್ತು. ಏನು ಹಿಂದೆ ಕುಂತಿದ್ನಲ್ಲ ಪಾಪ, ಇವನ್ ಪಾಳೆ ಇತ್ತು ಲಾಸ್ಟ. ಎಲ್ಲರೂ ಕೂಡಿ ಹೇಳಿದ್ರು, ಇಡೀ ಬಸ್ಸ ಮುಗಿದದ, ನಿಂದ ಪಾಳೆಗೆ ಇಳಿದು ಹೋಗಿ ಬಂದರು. ಅವ ಬಸ್ಸಿನಿಂದ ಕೆಳಗಿಳಿದು ಆ ಗುಡಿ ಯಾವ ಬನ್ನಿ ಗಿಡದ ಹತ್ತಿರ ಹೋಗಿ ಗಿಡ ಮುಟ್ಟದ, ಸಿಡ್ಲು ಬಂದು ಬಸ್ಸಿನ ಮೇಲೆ ಬಿತ್ತು. ಆ ಬಸ್ನಾಗಿದ್ದವರೆಲ್ಲರೂ ಸುಟ್ಟು ಹೋದರು. ಅವ ಕೆಳಗಿಳಿದ್ನಲ್ಲ ಒಬ್ಬನೇ ಬದುಕದ. ಈ ಕತೆ ಗೊತ್ತಾಯ್ತಾನ? 100 ಮಂದಿ ಪಾಪಿಗಳಿದ್ರೂ ಕಾಯುವ ಪರಮಾತ್ಮ ಬೀರಪ್ಪ ಒಬ್ಬನೇ ಇರ್ತಾನಂತ. ಅವ ಎಲ್ಲಿರ್ತಾನ? ಊರಾಗ ನಡು ಇರಂಗಿಲ್ಲ, ಊರು ಹೊರಗೆ ಊರು ನೋಡ್ಕೊತಿರ್ತಾನ, ಅವ ಕಾಯ್ತಿರ್ತಾನ. ಇವ ಕಾಯ್ತಾನ ಅನ್ನೋ ಕಾರಣಕ್ಕೆ ನೀವು ರೋಡ್ ಮೇಲೆ ಬಿದ್ದು ಒದ್ದಾಡ್ರಿ, ಗಟ್ರದಾಗ ಒದ್ದಾಡ್ರಿ, ಜಗಳಾಡ್ರಿ, ಕಚ್ಚಾಡ್ರಿ, ಕೊಡ್ಲಿ ತೊಗೊಂಡೋಡಿರಿ, ಏನು ಮಾಡಿದ್ರು ಸುಮ್ಮನೆ ನಿಂತು ನೋಡ್ತಿರ್ತಾನ. ನಾವು ಎಲ್ಲರದು ಕಾಟ ಮಾಡ್ತಿರ್ತಾನೆ. ಇವ ಹೆಂಗದನ ಅಂತ ಕಾಟ ಮಾಡ್ತಿರ್ತಾನೆ. ಆದರೆ ಅವ ಕೊಡುವಂಥ ಶಿಕ್ಷೆ ಮಾತ್ರ ಬಹಳ ಅದ್ಭುತವಾಗಿರ್ತೈತಿ. ಪೂಜ್ಯ ಗುರುಗಳು ಒಂದು ಮಾತನ್ನು ಹೇಳಿದ್ರು, ಈ ಭೂಮಿಗೆ ಯಾರಾದರೂ ಬರಬೇಕಾದ್ರೆ ಒಂದೊಂದು ಕಾರಣಗಳು, ಒಂದೊಂದು ಘಟನೆಗಳು ಇರ್ತಾವಂತ. ಬಹುಶಃ ನಿಮಗೆಲ್ಲ ಬಹಳ ಅದ್ಭುತ. ನಾನು ನೆಲೋಗಿ ಮಠಕ್ಕೆ ಸ್ವಾಮಿಗಳು, ಇದಕ್ಕಿಂತ ಪೂರ್ವದಲ್ಲಿ ಹರಿಹರದಲ್ಲಿ ಜಗದ್ಗುರುಗಳು. ನಾನು ಹುಟ್ಟಿದ್ದು ಸೊನ್ನದಲ್ಲಿ. ನಮ್ಮ ತಾಯಿ ತವ್ರ ಮನೆ ಬಸವಪಟ್ಟಣ. ಒಂದು ಘಟನೆ ಕೇಳಿ ಎಷ್ಟು ಚಂದದ. ನಮ್ಮ ತಾಯಿ ತವ್ರ ಮನೆ ಬಸವಪಟ್ಟಣ. ಏನು ನಮ್ಮ ಮರ್ಯಪ್ಪ ಮುತ್ಯ ಅದಾನಲ್ಲ, ಇವರು ಮುತ್ಯ. ಊರಾಗ ಹಿಂಗೆ ಬೀರಪ್ಪನ ಪಲ್ಲಕ್ಕಿ ಮೆರವಣಿಗೆ ನಡೆದಿತ್ತು. ನಮ್ಮವ್ವ 6 ಮಕ್ಕಳನ್ನ ಹಿಡಿದಿದ್ದಳು. 45 ವಯಸ್ಸಾಗಿದ್ದು ನಮ್ಮವ್ಗೆ. 45 ವಯಸ್ಸು ಅಂತ ತಿಳ್ಕೊಂಡ್ರೆ ಹೆಣ್ಮಕ್ಳಿಗೆ ಆಲ್ಮೋಸ್ಟು ಋತುಚಕ್ರ ನಿಂತಿರ್ತೈತಿ ಅಂತ. ಋತುಚಕ್ರ ನಿಂತ ಮೇಲೆ ಮಕ್ಕಳಾಗೋದಿಲ್ಲ, ಹೌದಲ್ರಿ? ಋತುಚಕ್ರ ನಿಂತ ಮೇಲೆ ಮಕ್ಕಳಾಗೋದಿಲ್ಲ, ಮುಟ್ಟು ನಿಂತ ಮೇಲೆ ಮಕ್ಕಳಾಗೋದಿಲ್ಲ. ನಮ್ಮವ್ವ ಸೊನ್ನದಿಂದ ಬಸವಪಟ್ಟಣಕ್ಕೆ ಹೋಗಿದ್ದಳು. ಬೀರಪ್ಪನ ಜಾತ್ರೆಗೆ ಹೋಗಿದ್ದಳು. ಊರು ಗೌಡ್ರ ಮನೆ, ಆಕಿನೊಬ್ಬ ನಮ್ಮವನು ಬಂದು ಗೌಡ್ರ ಮನೆ ಬಾಗಿಲು ನಿಂತೇಳಂತ. ಏನು ಮರ್ಯಪ್ಪ ಮುತ್ಯ, ಇವ್ರ ಅಪ್ಪನ ಅಪ್ಪ ಬಹಳ ಸಿದ್ಧಿ ಪುರುಷನಿದ್ದ. ಅವ್ರಿಗೆ ಬಹುಶಃ ನೋಡಿದವರು ಇದ್ದಿರ್ಬೇಕು, ಅವ್ರ ಹೆಸರು ಕೇಳೋದವರು ಇದ್ದೀರಿ. ಆ ಬೀರಪ್ಪನ ಪಲ್ಲಕ್ಕಿ ಬರುವಾಗ ಅವ್ರ ಮಗ್ಗಲೇ ಇದ್ದರು. ಅವರು ಏನು ಮಾಡಿದ್ರು ಅಂತಂದ್ರೆ, ನಮ್ಮವೇ ನಿಂತಿದ್ದಳಲ್ಲ, ಆ ಬೀರಪ್ಪನ ಮೂರ್ತಿ ಮೇಲಿನ ಯಾವ ಪಲ್ಲಕ್ಕಿನ ಮೂರ್ತಿ ಮೇಲಿನ ಗುಲಾಬಿ ಹೂವಿನ ಹಾರ 2 ಉತ್ತತ್ತಿ ತೊಗೊಂಡು ನಮ್ಮವ್ನ ಉಡ್ಯದಾಗ ಹಾಕಿ, ಗೌಡ್ತಿ ನಿನ್ನ ಹೊಟ್ಟೆಗೆ ಸನ್ಯಾಸಿ ಹುಟ್ಟುತ್ತಾನ ಅಂತ ಒಕ್ಕಟ್ಟು ಹೋಗ್ಬಿಟ್ನಂತ. ಅಂದ ಕೂಡಲೇ ಊರು ಮಂದಿ ಪೂಜಾರಿ ಬೈಯಕತ್ರಂತ. ಪೂಜಾರಿ ಏನು ಹುಚ್ಚಿದೆ ನೀನು, ಗೌಡ್ತಿದ್ದು ಸೆರಗ ಬರೋದು ಕಟ್ಟಾಗ್ಯದ, ಇನ್ನು ಮಕ್ಕಳಾಗಲ್ಲಕ್ಕಿಗೆ 45 ವಯಸ್ಸು. ಹೌದಾ, ನನಗೆ ಗೊತ್ತೇ ಆಗಿಲ್ಲಲ್ಲ ಅಂದ್ರಂತವ್ರು. ನನಗೆ ಗೊತ್ತೇ ಆಗಿಲ್ಲಲ್ಲ, ನಾ ಯಾವಾಗ ಕೊಟ್ಟೆ, ಏನು ನನಗೇನು ಗೊತ್ತಿಲ್ಲಪ್ಪ ಅಂದ್ರೆ. ಯಾರು? ಈ ಮರ್ಯಪ್ಪ ಮುತ್ಯ ಇವರು ತಂದೆ. ಅವಾಗ ಮುಂದೆ ಒಂದೇ ವರ್ಷನೊಳಗೆ ನಮ್ಮ ತಾಯಿ ಗರ್ಭಿಣಿ ಆಗ. ಅದು ಎಷ್ಟು ವಿಚಿತ್ರ ಅಂತಂದರೆ ನೋಡ್ರಿ,
ನಾನು ಹುಟ್ಟಿದೆ ಸುಮಾರು ಒಂದು 4-5 ವರ್ಷ. ಇವರು ಮುತ್ತೆ ನಮ್ಮ ಊರಿಗೆ ಬರ್ತಿದ್ರು ಸಣ್ಣಕ್ಕೆ. ಅಂದರೆ ನಮ್ಮ ಗುರುಗಳು ಶಿವಾನಂದ ಸ್ವಾಮಿಗಳು ಈ ಬಸಪಟ್ಟಣದ ಪೂಜಾರಿ ಬರ್ತಾನಂದ್ರೆ ಮಠದಾಗ ಅಲ್ಲೇ ಕಡಿ ನಿಂದಿರ್ತಿದ್ರು ಅವರು. ಬಸಪಣ್ಣ ಪೂಜಾರಿ ಬಂದಂದ್ರೆ ಸಣ್ಣದ ಶಿವಾನಂದ ಮುತ್ತೇವ್ರಿಗೆ ಸಣ್ಣದ ಅಪ್ಪೋರ ಅಂತ ಕರಿತಿದ್ದಿಲ್ಲ, ಲೇ ಲಂಗೂಟ್ಯ ಅಂತ ಒದರ್ತಿದ್ರು ಅವರು. ಬಸಪಣ್ಣ ಪೂಜಾರಿ ಬಂದಾರ ನಮ್ಮ ಊರಾಗೆಲ್ಲರೂ ಜೋಳ ಕೂಡಿಸ್ಕೊಡ್ತಿದ್ರು. ನಮ್ಮ ಸಣ್ಣದ ಮಠದ ಎತ್ತ ಗಾಡಿಯಿಂದ ತೊಗೊಂಡೋಗಿ ಅವ್ರ ಊರಿಗೆ ಹಾಕಿ ಬರ್ತಿದ್ರು. ಬಂದರು, ಕುದುರೆ ಮೇಲೆ ಅವ್ರು ಬಂದರು. ನಾನು ಅವಾಗ 5 ವರ್ಷನವ. ನಾನು ನಮ್ಮ ಮನೆ ಕಂಪೌಂಡ್ ಮುಂದೆ ತಟ್ಟಿನೊಳಗೆ ಬಿದ್ದಿದ್ದೆ. ನನಗೆ 2 ಕಾಲು ಇದ್ದಿದ್ದಿಲ್ಲ. ಯಾಕೆ ಇದ್ದಿದ್ದಿಲ್ಲ ಅಂತಂದ್ರೆ ಅದೊಂದು ಭಾಳ ದೊಡ್ಡ ಕತೆ. ನಮ್ಮ ಸೋದರತ್ತಿ ಮಕ್ಕಳಿದ್ದಿದ್ದಿಲ್ಲ, ನನಗೆ ದತ್ತಕ್ಕೆ ತೊಗೊಂಡಿದ್ದಿಲ್ಲ ಆಕೆ. ನಾನು ಸಾಯುವ ಸ್ಥಿತಿಗೆ ಆಗಿದ್ದೆ, ದತ್ತಕ್ಕೆ ತೊಗೊಂಡ್ಕೊಳ್ಳೆ ಸಾಯುವ ಸ್ಥಿತಿಗೆ ಆಗಿಬಿಟ್ಟಿದ್ದೆ. ನಮ್ಮ ಪೂಜಾರಿ ಬಂದ, ಯಾರೋ ಬಸಪಟ್ಟಣದ ಪೂಜಾರಿ ಬಂದ, ಮಠದ ಬಾಗಿಲ್ದಾಗ ನಿಂತ್ಕೊಂಡು ಒಳ್ಳೆ ದಿಟ್ಟಿಸಿ ನನಗೆ ನೋಡದ. ನನಗಿನ್ನೂ ಪೂರ ಅವನು ನೋಡಿದ ನೋಟ್ಗಳು ನೆನಪದ. 5-6 ವರ್ಷ ನನಗೆ ದಿಟ್ಟಿಸಿ ನೋಡದ. ನೋಡಿ ಏ ಲಂಗೂಟೆ ಅಂತ ಒದರ್ದ ನಮ್ಮ ಸ್ವಾಮಿಗಳಿಗೆ. ಏ ಲಂಗೂಟೆ ಅಂತ ಒದರದ ಕೂಳೆ ನಮ್ಮ ಸ್ವಾಮಿಗಳು ಒಳಗಿಂದ ಹೊರಗೆ ಓಡಿ ಬಂದರು. ಯಾಕ್ರಿ ಪೂಜಾರಿ ಒದರಕತ್ತಿರಲ್ಲ, ಅಲ್ಲಿ ಬಿದ್ದದಲ್ಲ ಡೊಣ ಸಂದೆಗೆ ಯಾರ್ದು ಕೂಸು ಅಂತ ಕೇಳಿದ ಕೂಡಲೇ ಏನು ನಮ್ಮ ಸಣ್ಣದ ಶಿವಾನಂದ ಅಜ್ಜವ್ರು ಇದ್ದರು, ದೊಡ್ಡ ಮುತ್ತವ್ರು ಇದ್ರಲ್ಲ, ಅವರ ತಮ್ಮನ ಮಗನೇ ನಾನು. ಅವಾಗ ಅವರು ಹೋದ್ರಿ, ನಮ್ಮ ಹುಟ್ಟಿದ ಮನೆಯಿದೆ ಪಾರದು, ಏನು ಜಡ್ಡಾಗ್ಯದ ಅಲ್ಲಿ ಹಾಕ್ಯಾರಿ, ನಾನು ನೋಡಿಲ್ಲ. ಎಂತ ಲಂಗುಟ್ಟಿದ್ದೀವ ನೀನು, ಅದು ನಮ್ಮೂರದ ಕೂಸು, ನನ್ನ ಕೂಸದ ಅದು, ಅದಕ್ಕೆ ಎತ್ಕೊಂಡು ಹೋದರು. ಯಾಕೆ ಹಿಂಗಾಗ್ಯದ, ಮನೆಯವ್ರಿಗೆ ಎಲ್ಲರಿಗೆ ಕರೆಸಿದ್ರು. ಯಾಕೆ ಹಿಂಗಾಗ್ಯದ? ಅವಾಗ ನಮ್ಮ ಸೋದರತ್ತಿ ಬಂದು ಹೇಳ್ದಪ್ಪ, ನನ್ನ ಮನೆಗೆ ನನ್ನ ಮಕ್ಕಳಿಲ್ಲ, ಒಂದು 80 ಎಕರೆ ಹೊಲ ಅದ, ಇವನಿಗೆ ದತ್ತಕ್ಕೆ ಮಾಡ್ಕೊಂಡೀನಿ, ಮಾಡ್ಕೊಳ್ಳಿ 2 ಕಾಲು ಹೋಗಿಬಿಟ್ಟವ. ಏನು ಹುಚ್ಚಿದಿ, ಅವ ಸನ್ಯಾಸಿದಾನವ, ಸನ್ಯಾಸಿ ದತ್ತಕ್ಕೆ ಮಾಡ್ಕೊತಿದ್ದಾನೆ. ನಮ್ಗೆ ಯಾರಿಗೆ ಗೊತ್ತೇ ಇಲ್ಲಲ್ರಿ, ಇದು ಯಾರೂ ಹೇಳಿಲ್ಲ. ಅವಾಗ ನಮ್ಮ ಅವು ಕೇಳಿದ್ರು, ಹೌದು ಇದೆಲ್ಲ ಘಟನೆ ಆಗಿದ್ದು ಸತ್ಯ ಅಂತ ಹೇಳಿದ್ರು ಆಕೆ. ಆಮೇಲೆ ಪೂಜಾರಿ ಅದಕ್ಕೊಂದು ವಿಧಾನ ಹೇಳ್ದೆ, ಏನು ಮಾಡಬೇಡ, ಅವನಿಗೆ ಯಾವ ಔಷಧ ಬೇಡ, ಯಾವ ದವಾಖಾನೆ ಬೇಡ, ಅವ ಯಾವ ಔಷಧನೂ ತೊಗೊಳವಲ್ಲ, ದವಾಖಾನೆಗೂ ಹೋಗಂಗಿಲ್ಲ. ಇಲ್ಲೇನು ಒಳಗೆ ನಿನ್ನ ಗದ್ದಿಗೆ ಅದಲ್ಲ, ದಿನ ಪೂಜೆ ಮಾಡೋಕೆ ಹಚ್ಚು. 1 ವರ್ಷನಾಗ ಮತ್ತೆ ಓಡಾಡಕತ್ತೆ ನಾನು, 1 ವರ್ಷನಾಗ ಮತ್ತೆ ಓಡಾಡಕತ್ತೆ. ಇದು ಬೇರೆ ಯಾರ್ದು ಕಥೆಯಲ್ಲ, ನಾನು ನನ್ನ ಜೀವನದಲ್ಲಿ ಆಗಿರುವಂಥ ಕಥೆನೇ ಇದು. ಹೀಗಾಗಿ ಈ ಅದ್ಭುತವಾಗಿರುವಂಥ ಘಟನೆಗಳನ್ನು ನೋಡಿದ್ರೆ ಬಹುಶಃ ಇಲ್ಲಿ ದೇವರು ಅನ್ನುವಂಥ ಶಕ್ತಿ ಯಾವುದೋ ರೂಪದಲ್ಲಿ ಬಂದು ನಮ್ಮನ್ನೆಲ್ಲರನ್ನ ಕಾಪಾಡ್ತೈತಿ ಅನ್ನುವುದಕ್ಕೆ ಇವೆಲ್ಲ ಜೀವಂತ ಜ್ವಲಂತ ಉದಾಹರಣೆಗಳು. ಹೌದಾ? ಯಾವುದೋ ಸಂಬಂಧ, ಯಾವುದೋ ಅವಿನಾಭಾವವಾಗಿರುವಂಥ ಸಂಬಂಧ. ಇವತ್ತು ನೀವೆಲ್ಲ ಒಂದೇ ಊರೊಳಗೆ ಹುಟ್ಟಿರಿ ಅಂತ ತಿಳ್ಕೊಂಡ್ರೆ ಯಾವುದು ಪುಣ್ಯನೋ. ಇವರು ನಿಮ್ಮ ಊರಿಗೆ ಬಂದು ನಿಮಗೆಲ್ಲ ಪರಿಚಯ ಆಲಕತ್ತಾರ ಅಂತ ತಿಳ್ಕೊಂಡ್ರೆ ಹಿಂದಿನ ಜನ್ಮದಾಗ ನೀವೆಲ್ಲರೂ ಕೂಡಿದ್ದೆವು ಅಂತದ್ರ ಅರ್ಥ. ಭಾಳ ಜನ ಇದ್ದೀವಿ ಪ್ರಪಂಚದೊಳಗೆ, ಇಡೀ ಭಾರತದೊಳಗೆ 100 ಕೋಟಿ ಮೇಲೆ ಹಾರೇ ಜನ. ಹೌದಾ? ಎಲ್ಲರೂ ಕೂಡ್ಲಿಕ್ಕೆ ಸಾಧ್ಯ ಅದನ? ಎಲ್ಲರೂ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಬಸ್ನಾಗ ಹೋಗಿ ಬರ್ತೀರಿ, ಅಲ್ಲಿ ಪರಿಚಯ ಆಗಿರ್ತೀವಿ, ಮತ್ತು ಅರ್ಧ ತಾಸು ನೆನಪು ಹಾರ್ತೀವಿ ಅವ್ರದ್ದು. ಬಸ್ನಾಗ ಯಾವ ಭೇಟಿಯಾಗಿದ್ದ ಕುಂದಿರ್ತೀವಿ, ಏನು ಅಣ್ಣತಮ್ಮರಂಗ ಮಾತಾಡ್ತೀವಿ, ಎಲ್ಲ ಮಾಡ್ತೀವಿ, ಪರಿಚಯ ಇರಂಗಿಲ್ಲ. ಆದ್ರೆ ಒಂದು ಪುಣ್ಯದ ಫಲ ಏನು ಅಂತ ತಿಳ್ಕೊಂಡಂದ್ರೆ, ನಾವು ಒಂದೇ ಊರೊಳಗೆ ಒಂದೇ ಇದರೊಳಗೆ ಹುಟ್ಟಿವಿ ಅಂತ ತಿಳ್ಕೊಂಡಂದ್ರೆ ಯಾವುದೋ ಜನ್ಮದ ಋಣ, ಆ ಋಣ ಮತ್ತೊಮ್ಮೆ ನಮ್ಮನ್ನು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಹಚ್ಚಿದೆ ಅಂತದ್ರ ಅರ್ಥ. ಆ ಬಹಳ ಜನ್ಮಗಳ ಪುಣ್ಯದ ಫಲವಾಗಿ ಇವತ್ತು ನಾವೆಲ್ಲರೂ ಬಹಳ ಪವಿತ್ರವಾಗಿರುವಂಥ ಊರೊಳಗೆ, ಬಹಳ ಪವಿತ್ರವಾಗಿರುವಂಥ ದೇಶದಲ್ಲಿ ಹುಟ್ಟಿವಿ ಅನ್ನುವಂಥದ್ದೇ ನಮ್ಮ ಭಾಗ್ಯ. ಮನುಷ್ಯ ಜೀವನ ಹೆಂಗಿರ್ತೈತಿ ಅಂದ್ರೆ, ಒಬ್ಬ ರಾಜನ ಹತ್ತಿರ ಇವತ್ತಿನ ಇರಾನ್ ದೇಶದಿಂದ, ಅಫ್ಘಾನಿಸ್ತಾನ ದೇಶದಿಂದ ಫಾರ್ಸಿಗಳು ಅಂತ ಬಂದರು. ಫಾರ್ಸಿಗಳು ಈ ಭಾರತ ದೇಶದಲ್ಲಿ ಬಹಳ ಸ್ವಲ್ಪ ಜನ ಅದಾರ. ಅವರು ಫಾರ್ಸಿಗಳು, ಪಾರ್ಸಿ ಅಂತ ಒಂದು ಜನಾಂಗ ಇದೆ, ಒಂದು ಧರ್ಮದ ಜನ. ಅವರು ಒಂದು
ನೀವು ಯಾರಾದರೂ ದೆಹಲಿಗೆ ಹೋದರೆ ಅಲ್ಲೊಂದು ಬಹಾಯಿ ಮಂದಿರ ಅಂತ ಕಟ್ಟಿದ್ದಾರೆ, ಲೋಟಸ್ ಮಹಲ್, ಕಮಲದ ಹೂವಿನ ಆಕಾರದಲ್ಲಿ ಸುಮಾರು ಒಂದು 10 ಎಕರೆ ಜಾಗದಲ್ಲಿ 1 ಎಕರೆ ಪ್ರದೇಶದಲ್ಲಿ ಧ್ಯಾನ ಮಂದಿರ ಕಟ್ಟ್ಯಾರ. ಆ ಧ್ಯಾನ ಮಂದಿರದೊಳಗೆ ಏಕಕಾಲದಲ್ಲಿ ಸುಮಾರು ಒಂದು 50,000 ಜನ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಎಲ್ಲರನ್ನ ಒಳಗೆ ಕಳಿಸ್ತಾರೆ. ಅವ್ರಿಗೆ ಇದನ್ನೇ ಧ್ಯಾನ ಮಾಡಿರಿ ಅಂತ ಹೇಳಂಗಿಲ್ಲ. ನಿಮಗೆ ಯಾವುದು ಇಷ್ಟ ದೇವರದ, ನಿಮ್ಮ ಮನಸ್ಸಿನೊಳಗೆ ಯಾವ ದೇವರದ ಅದನ್ನು ಕೂತ್ಕೊಂಡು ಒಳಗೆ ಧ್ಯಾನ ಮಾಡಿರಿ, ಯಾರೂ ಮಾತಾಡಬೇಡ್ರಿ ಅಂತ ತಿಳ್ಕೊಂಡು ಒಳಗೆ ಕಳಿಸ್ತಾರೆ. ಅವರು ಪಾರ್ಸಿಗಳು ಅಂತ ಈ ಭಾರತಕ್ಕೆ ಬಂದರು. ಅವರು ಪಾರ್ಸಿಗಳು. ನಿಮ್ಗೆ ಆ ಪಾರ್ಸಿಗಳ ಜೀವನ ಹೇಳ್ತೀನಿ, ಎಷ್ಟು ಚಂದ ಐತೆ ಅನ್ನೋದು. ಮತ್ತು ಪಾರ್ಸಿ ಒಳಗಿದ್ದವ್ರು ಹೆಂಗಿರ್ತಾರ ಅನ್ನೋದು ನಾವು ನೀವೆಲ್ಲ ಕಲಿಬೇಕಾಗಿದೆ. ಪಾರ್ಸಿಗಳಿಗೆ ಈ ದೇಶಕ್ಕೆ ಬಂದ ಕೂಡಲೇ ರಾಜ ಏನು ಮಾಡ್ದ, ಫಸ್ಟಿಗೆ ಅವರು ಗುಜರಾತಕ್ಕೆ ಬಂದರು. ಬಂದ ಕೂಡಲೇ ರಾಜ ಏನು ಮಾಡ್ದ, ಅವ್ರ ಹತ್ರ ಒಂದು ಹಾಲಿನ ಗಡಿಗೆ ಕಳಿಸ್ಕೊಟ್ಟು, ತುಂಬಿದ ಹಾಲಿನ ಗಡಿಗೆ. ಹಾಲು ತುಂಬಿಕೊಂಡು ಪಾರ್ಸಿಗಳ ಕಡೆ ಹೋಗಪ್ಪ, ಮಹಾರಾಜ ನಿಮಗೆ ಈ ತುಂಬಿದ ಹಾಲಿನ ಗಡಿಗೆ ಕಳಿಸ ನೋಡ್ರಿ ಅಂತ ಪಾರ್ಸಿಗಳಿಗೆ ತೋರಿಸಿದ್ರು. ಪಾರ್ಸಿಗಳು ನೋಡಿದ್ರು, ಓಹೋ ಮಹಾರಾಜರ ಸಂದೇಶ ಕಳಿಸ್ಯಾರ, ಏನು ನಮ್ಮಲ್ಲಿ ಜನಸಂಖ್ಯೆ ಬಹಳ ಐತಿ, ನೀವು ಇಲ್ಲಿ ಹಿಡಿಯಂಗಿಲ್ಲ, ಇಲ್ಲಿ ಬೇಡ ಅಂತ ಬಾಯಲ್ಲಿ ಹೇಳಲಾರ್ದೆ ಅವರು ಒಂದು ತುಂಬಿದ ಹಾಲಿನ ಗಡಿಗೆ ಕಳಿಸ್ಯಾರ ಅಂತ ತಿಳ್ಕೊಂಡ್ರು ಅವರು. ಅದರಾಗೊಬ್ಬ ಬುದ್ಧಿವಂತ ಪಾರ್ಸಿ ಏನು ಮಾಡ್ದ ಅಂತ ತಿಳ್ಕೊಂಡ್ರೆ ಆ ಹಾಲಿನೊಳಗೆ ಒಂದಿಟ್ಟು ಸಕ್ಕರೆ ಹಾಕದ, ಇದನ್ನು ಒಯ್ದು ನಿಮ್ಮ ರಾಜರಿಗೆ ಮುಟ್ಟಿಸ್ರಿ ಅಂತ. ಮತ್ತು ತೊಗೊಂಡು ಬಂದರು. ಮಹಾರಾಜರು ಏನು ಹೇಳಿದ್ರು ಅವರು, ಏನಿಲ್ಲ ಮಹಾರಾಜರೇ, ಆ ದೇಶದಿಂದ ಬಂದಿರುವಂಥ ಒಂದಿಷ್ಟು ಜನ ನಾನು ತುಂಬಿದ ಹಾಲಿನ ಗಡಿಗೆ ತೋರಿಸ್ದೆ, ಅವರು ಒಂದು ಹಿಡಿ ಸಕ್ಕರೆ ಹಾಕಿ ಕಳಿಸಿದ್ರು ಇದ್ರೊಳಗೆ. ಹಾಗಾದ್ರೆ ಅವ್ರು ಇಲ್ಲೇ ಇರಲಿ ಅಂದ. ಅವರು ಇಲ್ಲೇ ಇರಲಿ. ಭಾರತ ಅನ್ನುವಂಥ ಈ ಹಾಲಿನೊಳಗೆ ನಾವು ಉಪ್ಪಾಗಂಗಿಲ್ಲ, ಸಕ್ಕರೆ ಆಗಿರ್ತೀವಿ ಅಂತ ಹೇಳ್ಯಾರ, ಅವ್ರು ಇಟ್ಕೋ ಅಂತ ಹೇಳ್ದ. ಫಸ್ಟ್ ಗುಜರಾತದೊಳಗೆ ಉಳಿದ್ರು ಅವರು. ಪಾರ್ಸಿಗಳು ಎಷ್ಟು ಶ್ರೀಮಂತರದಾರ ಅನ್ನೋದಕ್ಕೆ ನಿಮಗೆ ಹೇಳ್ತೀನಿ ನಾನು. ಒಬ್ಬಂದ ಹೆಸರು ಹೇಳ್ತೇನೆ ನಾನು. ಪಾರ್ಸಿ ಧರ್ಮದ ಒಬ್ಬಂದ ಹೆಸರು ಹೇಳ್ತೇನೆ. ನಿಮಗೆಲ್ಲರಿಗೆ ಗೊತ್ತದನವ, ಮನೆಯಾಗಿದ್ದ ಸಣ್ಣ ಮಗನಿಗೆ ಗೊತ್ತದಾನ, ಇವ್ರಿಗೆ ಗೊತ್ತದಾನ, ಅವ್ರಿಗೆ ಗೊತ್ತದಾನ, ಕುಂತವ್ರಿಗೆ ಎಲ್ಲರಿಗೆ ಗೊತ್ತದಾನ. ಪಾರ್ಸಿ ಧರ್ಮದ ಒಬ್ಬ ಮನುಷ್ಯ ಈ ಇಡೀ ಭಾರತ ದೇಶಕ್ಕೆ ಬಹಳ ದೊಡ್ಡ ಉಪಕಾರ ಮಾಡಿ ಹೋದ. ಅವನ ಹೆಸರು ಟಾಟಾ. ಏನವನ ಹೆಸರ? ಟಾಟಾ. ಎಷ್ಟು ಗಳಿಸದ. ಒಮ್ಮೆರೆ ಎಲೆಕ್ಷನ್ ನಿಂತು ನಾನು ಇಂಥ ಒಂದು ಭಾರತ ಅಲ್ಲ, 1000 ಭಾರತ ಖರೀದಿ ಮಾಡೋಷ್ಟು ರೊಕ್ಕ ಇದ್ದರೂ ಎಲೆಕ್ಷನ್ ಮಾಡಲಿಲ್ಲ. ಅವರಲ್ಲ, ಇಡೀ ಪಾರ್ಸಿ ಧರ್ಮದವ್ರು ಏನು ನಮ್ಮ ಭಾರತದೊಳಗದಾರ ಅವ್ರು ಯಾರು ಚುನಾವಣೆ ಮಾಡಲ್ಲ. ಪಂಚಾಯತಿಗೆ ನಿಂದ್ರಲ್ಲ, ತಾಲೂಕ್ ಪಂಚಾಯತಿ ನಿಂದ್ರಲ್ಲ, ಜಡ್ಪಿಗೆ ನಿಂದ್ರಲ್ಲ, MLA ನಿಂದ್ರಲ್ಲ, MP ನಿಂದ್ರಲ್ಲ. ಇವರಷ್ಟು ಮಂದಿ ರೊಕ್ಕ ಕೊಡ್ತಾರೆ ಅವ್ರು, ಬರೀ ಅವ್ರು ಇವರಷ್ಟು ಮಂದಿ ರೊಕ್ಕ ಕೊಡ್ತಾರೆ. ಎಲೆಕ್ಷನ್ ಮಾಡ್ತೀರ, ರೊಕ್ಕ ತೊಗೊಂಡವ್ರಿ, ನಮ್ಮನ್ನು ಎಲೆಕ್ಷನ್ ಕರಿಬೇಡ್ರಿ. ಯಾವ ಇದುವರೆಗೂ ಅವ್ರು ಕೋರ್ಟ್ ಮುಂದೆ ನಿಂತಿಲ್ಲ, ಕಚೇರಿ ಮುಂದೆ ನಿಂತಿಲ್ಲ. ಇಡೀ ಭಾರತ ದೇಶದಲ್ಲೇ ಬಹಳ ದೊಡ್ಡ ದೊಡ್ಡ ಉದ್ದಿಮೆ ಹಾಕಿರುವಂಥ ಪಾರ್ಸಿಗಳು ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಅವ್ರ ಧರ್ಮ ಎಂಥದ್ದು ಅಂದರೆ, ಅವರು ಸತ್ರು ಅಂದ್ರೆ, ಪಾರ್ಸಿಗಳು ತೀರ್ಕೊಂಡ್ರು ಅಂದ್ರೆ ಅವರಿಗೆ ಮಣ್ಣು ಮಾಡೋಂಗಿಲ್ಲ, ಅವ್ರಿಗೆ ಸುಡುವಂಗಿಲ್ಲ, ಮಣ್ಣು ಮಾಡೋಂಗಿಲ್ಲ, ಸುಡುವಂಗಿಲ್ಲ. ಅವ್ರಿಗೇನು ಮಾಡ್ತಾರೋ ಒಂದು ಗುಡ್ಡು ಸಂಧ್ಯಾಗ ಒಯ್ದು ಅವ್ರ ಹೆಣನ ಸಣ್ಣಗೆ ಕತ್ತರಿಸ್ತಾರೆ. ಸಣ್ಣಗೆ ಕತ್ತರಿಸಿ ಹದ್ದುಗಳಿಗೆ ಆಹಾರ ಅಂತ ನೀಡ್ತಾರೆ ಅವನ ದೇಹವನ್ನು. ನೋಡ್ರಿ, ಮೊನ್ನೆ ಟಾಟಂದು ಹಂಗೆ ಮಾಡಿದ್ರು. ಟಾಟನ್ ದೇಹನೂ ಹಂಗೆ ಮಾಡೋದು. ಮೊನ್ನೇನು ಟಾಟಾ ಸತ್ನಲ್ಲ, ರತನ್ ಟಾಟಾ, ಅವನಿಗೂ ಹಂಗೆ ಮಾಡೋದು. ಇಡೀ ಪಾರ್ಸಿಗಳು ಮಾಡೋದು ಅದನ್ನೇ. ಆ ಹಿಮ ಪ್ರದೇಶದ ಮಧ್ಯದಲ್ಲಿ, ಗುಡ್ಡದ ಮಧ್ಯದಲ್ಲಿ ಅವರ ದೇಹವನ್ನು ಇಟ್ಟು ಬಿಡ್ತಾರೆ. ಎಲ್ಲ ಪ್ರಾಣಿಗಳು ಬಂದು ದೇಹವನ್ನು ತಿಂದು ಹೋಗಿಬಿಡ್ತಾವೆ. ಸತ್ತ ಮೇಲರೆ ಪ್ರಾಣಿಗಳಿಗೆ ನಿನ್ನ ದೇಹ ಆಹಾರ ಆಗಲಿ ಅಂತ. ವಾ, ಎಷ್ಟು ಅದ್ಭುತವಾಗಿ ಈ ನಾಡಿನಲ್ಲಿ ಬದುಕುವಂಥ ಜನಗಳಿದ್ದಾರೆ ಅಂತ ನಾವೆಲ್ಲ ನೋಡಿದ್ರೆ, ನಾವು ಅವ್ರ ಮುಂದೆ ನಾವೆಲ್ಲ ಏನು, ಅವ್ರ ಮುಂದೆ ಏನು ಅಂತ ಏನೂ ಅಲ್ಲ. ದುಡಿಮೆ ಮಾಡೋರಿದ್ದಾರೆ, ಸತ್ತ ಮೇಲೂ ಕೂಡ ನಮ್ಮ ದೇಹವನ್ನು ಇನ್ನೊಬ್ಬರಿಗೆ ದಾನ ಮಾಡಬೇಕು ಅಂತ ತಿಳ್ಕೊಂಡು ಬದುಕೋರಿದ್ದಾರೆ ಅಂತಂದರೆ, ಬಹುಶಃ ನಾವು ಜೀವನದಲ್ಲಿ ಭಾಳಷ್ಟು ಪರಿವರ್ತನೆ ಆಗಬೇಕಾಗಿದೆ. ಜೀವನ ಸುಮ್ಮನೆ ಬಂದೀವಿ, ಹುಟ್ಟಿ ಬಂದೀವಿ,
ದೇವ್ರು ನಮಗೆ ತಲೆ ಕೊಟ್ಟಾನ. ಭಾಳ ಮಂದಿಗೆ ಇಲ್ಲಿ ಕುಂತವ್ರಿಗೆ ದೇವ್ರ ತಲೆ ಯಾಕೆ ಕೊಟ್ಟಾನ್ರಿ? ಟೊಪ್ಪಿಗೆ ಹಾಕಕ್ಕೆ ಕೊಟ್ಟಾನ್ರಿ, ರುಂಬಲ್ ಸುತ್ತ ಕೊಟ್ಟಾನ್ರಿ ಅಂತೀವಿ, ಹೌದಲ್ಲ? ದೇವರು ಟೊಪ್ಪಿಗೆ ಹಾಕಕ್ಕೆ, ರುಂಬಾಲ್ ಸುತ್ತಕ್ಕ ತಲೆನೇ ಕೊಡ್ಬೇಕಿತ್ತೇನು? ನಿಮ್ಮ ಮನ್ಯಾಗ ಒಂದು ಗೂಟ ಅದಲ್ಲ, ಗೂಟಕ್ಕನ್ನು ಹಾಕ್ತಿರಲ್ಲ. ತಲೆ ಯಾಕೆ ಕೊಟ್ಟಾನಂದ್ರೆ ಆಲೋಚನೆ ಮಾಡ್ಲಿಕ್ಕೆ ಕೊಟ್ಟಾನ, ಸ್ವಲ್ಪ ವಿಚಾರ ಮಾಡ್ಲಿಕ್ಕೆ ಕೊಟ್ಟಾನ. ಪೂಜ್ಯರು ಹೇಳಿದ್ರಲ್ಲ, ಪುರಾಣ ಅಂದ್ರೆ ಬಹಳ ದೊಡ್ಡದಲ್ಲ. ಹೊಟ್ಟೆ ಕಿಚ್ಚು ಬಿಟ್ಟು, ದ್ವೇಷ ಅಸೂಯೆ ಬಿಟ್ಟು ಎಲ್ಲರನ್ನ ಅಪ್ಪಿಕೊಳ್ಳುವುದೇ ಪುರಾಣ ಅನ್ನೋದನ್ನು ನೀವೆಲ್ಲರೂ ಮನಸ್ಸಿನಾಗ ಇಟ್ಕೋರಿ ಅಂತ ಹೇಳಿದ್ರು ಅವರು. ಆ ಮಾತುಗಳನ್ನು ಕೇಳುವುದರಿಂದ ಇಡೀ ನಮ್ಮ ಈ ದೇಶಕ್ಕೆ ಬಹಳ ದೊಡ್ಡ ಪ್ರಶಂಸನೀಯವಾಗಿರುವಂಥ ಕೆಲಸ ಇದೆ. ಈ ಕೆಲಸಗಳು ಇಡೀ ನಮ್ಮ ದೇಶದಲ್ಲಿ ಭಾಳಷ್ಟು ಕಡೆ ನಡೀತಾವೆ. ಇವೆಲ್ಲ ಇರೋದರಿಂದ ನಾವೆಲ್ಲ ನೆಮ್ಮದಿ ಇದ್ದೀವಿ. ಊರು ಬಿಟ್ಟು ಇಷ್ಟು ದೂರ ಬಂದು ಕುಂತಿರಲ್ಲ ನೀವೆಲ್ಲ, ಯಾಕೆ ಬಂದಿರಿ? ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಕೇಳೋದಕ್ಕೆ ಬಂದಿರಿ. ಕೇಳ್ರಿ, ನೀವೇನು ಬಂದು ಕುತ್ಕೊಂಡಿರಿ, ಒಂದಷ್ಟು ಒಳ್ಳೆಯ ಮಾತು ಕೇಳೋದ್ರಿಂದ ಎಲ್ಲೋ ಒಂದು ಕಡೆ ಪವಿತ್ರ ಆಗ್ತಾರೆ, ಗ್ಯಾರಂಟಿ. ಬೆಂಕಿನ ತಿಳಿದು ಮುಟ್ಟಿದ್ರೂ ಸುಡ್ತೈತಿ, ತಿಳಿಲಾರದೆ ಮುಟ್ಟಿದ್ರೂ ಸುಡ್ತೈತಿ, ಹೌದಂತ ಕೈಯಾಗಿ ಹಿಡಿದ್ರೂ ಸುಡ್ತೈತಿ. ಇನ್ನೊಬ್ಬರು ಒತ್ತಾಯಕ್ಕೆ ಬಂದು ಪುರಾಣ ಕೇಳ್ರಿ, ನಿಮ್ಮ ಮನಸ್ಸಿನಿಂದ ಬಂದು ಪುರಾಣ ಕೇಳ್ರಿ, ಹ್ಯಾಂಗೆ ಕೇಳಿದ್ರೂ ಕೂಡ ನಿಮ್ಮ ಮನಸ್ಸಿನ ಮೈಲಿಗೆ ಸ್ವಲ್ಪ ಕಡಿಮೆ ಆಗ್ತೈತಿ. ದೇವರ ದಾಸ್ಯಮಯ ಅಂತ ಆಗಿ ಹೋದ ಇಲ್ಲಿ. ಯಾರೋ ಆನೆ ಬೇಕನ್ರಿ, ನಿಮಗೆ ಸಂಪತ್ತು ಬೇಕನ್ರಿ, ನಿಮಗೆ ಬಂಗಾರ ಬೇಕನ್ರಿ, ನಿಮಗೆ ರಾಜ್ಯ ಬೇಕನ್ರಿ, ಯಾವ ಬೇಡ ಅಂದವು. ಮತ್ತು ಏನು ಬೇಕ್ರಿ? ಒಂದು ನಿಮಿಷ ಎಲ್ಲರ ಕುಂತು ಪುರಾಣ ಕೇಳೋಂಗೆ ಒಂದು ಸಮಯ ಕೊಡ್ರಪ್ಪ, ಸಾಕು, ಇನ್ನೇನು ಬೇಡ ಅಂತ ಹೇಳಿದ ಮನುಷ್ಯ. ಅದಕ್ಕಾಗಿ ಇಂಥ ಮಹಾಭಾಗ್ಯ ಇವತ್ತು ನಿಮ್ಮ ಊರಿಗೆ ಒದಗಿ ಬಂದಿರುವಂಥದ್ದು ಅತ್ಯಂತ ಒಳ್ಳೆಯದು ಅನ್ನುವ ಮಾತು ಹೇಳುವುದರ ಜೊತೆಗೆ, ಬಹುಶಃ ನಾನು ಹಾಲು ಮತದ ಬಗ್ಗೆ ಬಹಳಷ್ಟು ಹೇಳಬೇಕಾಗಿಲ್ಲ. ಈ ನಾಡನ್ನು ಕಟ್ಟಿದವರು ಹಾಲು ಮತದವರು. ವಿಜಯನಗರ ಸಾಮ್ರಾಜ್ಯ, ಇಡೀ ಸಾಮ್ರಾಜ್ಯದ ಕತೆ ಹೇಳ್ತೀವಿ. ಕೃಷ್ಣದೇವರಾಯ ಹಾಂಗೆ ಮಾಡಿದ, ಕೃಷ್ಣದೇವರಾಯ ಮಾಡಲಿಕ್ಕೆ ಮೂಲ ಕಾರಣದ ಬುನಾದಿ ಹಾಕಿದವ್ರು ಯಾರು? ವಿಜಯನಗರ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿದವ್ರು ಯಾರು? ಹಕ್ಕುಬುಕ್ಕರು, ಅವರು ಹಾಲು ಮತದವರು ಅನ್ನುವಂಥದ್ದನ್ನು ನಾವು ಯಾವ ಕಾರಣಕ್ಕೂ ಮರೆಯಬಾರದು. ಬಸವಣ್ಣನ ತತ್ವ ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗೋರು ಲಿಂಗಾಯತರು. ಆ ಲಿಂಗಾಯತರಲ್ಲಿ ಬಹಳ ಪ್ರಮುಖರು ಹಾಲು ಮತದವರು. ಅವ್ರ ತತ್ವ ಸಿದ್ಧಾಂತ ಏನು? ಕಾಯಕವೇ ಕೈಲಾಸ. ಇಲ್ಲೇನು ಭಾಳ ಜನ ಹಾಲು ಮತದವ್ರು ನೀವೆಲ್ಲ ಕುಂತೀರಿ, ಊರಾಗ ದೊಡ್ಡ ದೊಡ್ಡ ಸಾಹುಕಾರ ಹೊಲಗಳು ಅಷ್ಟು ನಿಮ್ಮ ಕೈಯಾಗೆ ಅದಾವೆ, ಹೌದಲ್ಲ? ನಮ್ಮೂರಾಗರೆ ಅವ್ರ ಕೈಯಾಗ ಅದಾವೆ ನಮ್ಮೆಲ್ಲ ಹೊಲಗಳು. ಆದ್ರೂ ನೀವು ಯಾರೂ ಮೋಸ ಮಾಡಲ್ಲ ಅವರಿಗೆ, ನಾನು ಭಾಳ ಕಡೆ ಹೇಳ್ತಿರ್ತೇನೆ. ನಮ್ಮ ಜೇರಟಿಗೆ ದೇಶಮುಖರು ಅಂತದಾರ ಇಲ್ಲಿ, ಜೇರಟಿಗೆ ದೇಸಾಯರು ಗೊತ್ತದಲ್ಲ, ಅವರು 1,000 ಎಕರೆ ಜಮೀನು. ನಮ್ಮ ನೆಲೋಗಿ ಒಳಗೆ 220 ಎಕರೆ ಹೊಲ ಇದ್ದು. ಅವರು 220 ಎಕರೆ ಹೊಲ ಯಾರ ಕೈಯಾಗಿದ್ದು ಅಂದ್ರೆ ಎಲ್ಲ ಹಾಲು ಮತದವ್ರ ಕೈಯಾಗೇ ಇದ್ದು. ಹಾಲು ಮತದವ್ರ ಕೈಯಾಗೆ ಹೊಲಗಳಿದ್ದು. ಯಾರು ಒಬ್ಬರನ್ನು ಫಾರಮ್ ನಂಬರ್ 8 ತುಂಬಿ ಟೆನೆಂಟ್ ಮಾಡ್ಕೊಳ್ಳಿಲ್ಲ, ಯಾರೊಬ್ಬರು ಮಾಡ್ಕೊಳ್ಳಿ. ಭಾಳ ಮಂದಿ ಹೇಳಿದ್ರು ಅವ್ರಿಗೆಲ್ಲ ಹೋಗಿ ಲೀಡರ್ಗಳು, ಬರ್ಕೋ ದೇಸಾಯಿಗೆ 1000 ಎಕರೆ ಅದು ಮಾಡ್ಕೊ. ಯಪ್ಪ ಬ್ಯಾಡ್ರಿ, ಅದು ಮೋಸದ್ರಿ ಯಪ್ಪ, ಅದು ಮಾಡಬಾರ್ದು. ನೋಡ್ರಿ ಅವ್ರಿಗೆ ಹೆಂಗೆ ಪುಣ್ಯ ತಟ್ಟಿತು ಮುಂದಂತ ತಿಳ್ಕೊಂಡು ಹೇಳ್ತೀನಂದರೆ, ಒಬ್ಬ ದೊಡ್ಡಪ್ಪ ನಿಷ್ಠಿ ದೇಶಮುಖ ಅಂತ ತಿಳ್ಕೊಂಡು ಬಂದು ನಿಂತುಕೊಂಡು, ನೋಡು ನೀವು ಯಾರು ಫಾರ್ಮ್ ತುಂಬಲಿಲ್ಲ, ನನಗೆಲ್ಲ ಅತ್ಯಂತ ಆತ್ಮೀಯ ವಿಶ್ವಾಸಿಕರಾದ್ರಿ, ನಿಮಗೆಲ್ಲ 500 ರೂಪಾಯಿಗೆ 1 ಎಕರೆ ಜಮೀನು ಕೊಡ್ತೀನಿ ಅಂತ ತಿಳ್ಕೊಂಡು 200 ಎಕರೆನೂ ನಮ್ಮ ಮಂದಿ ಕೊಟ್ಟು ಹೋಗಿಬಿಟ್ರೆ. ಅಂದರೆ ವಿಶ್ವಾಸ, ಶ್ರದ್ಧೆ ಮತ್ತು ತಾಳ್ಮೆ ಮತ್ತು ನಂಬಿಕೆ ಉಳಿಸ್ಕೊಂಡಿರುವಂಥ ಒಂದೇ ಒಂದು ಕುಲ ಅಂದರೆ ಅದು ಹಾಲು ಮತದ ಕುಲ. ಹಾಲು ಕೆಡ್ತದ, ಹಾಲು ಮತ ಎಂದೂ ಕೆಟ್ಟಿಲ್ಲಂತ. ಆ ಹಿನ್ನೆಲೆಯಲ್ಲಿ ನೀವು ಬೀರಲಿಂಗೇಶ್ವರ ದೇವಸ್ಥಾನ ಭಾಳ ಚಂದ ಕಟ್ಟೀರಿ. ನಾಳೆ 26ನೇ ತಾರೀಕು ನಮ್ಮೂರೊಳಗೂ ಬೀರಲಿಂಗೇಶ್ವರ ದೇವಸ್ಥಾನದ ಉದ್ಘಾಟನೆ ಐತಿ. ನಾನು ಅವರಿಗೆಲ್ಲ ಹೇಳಿದೆ, ನಮ್ಮ ಮುದುಗೊಂಡ ಮಹಾರಾಜರಿಗೆ ಕರ್ಸಂಬಂದು ಮಾಡಿದ್ದೆ. ನಾನು ಒಂದು 11 ದಿನ ಪ್ರವಚನ ಹಚ್ಚಿ, ಬೀರಪ್ಪನ ಗುಡಿ ಭಾಳ ಚಂದ, ಒಂದು 2-3 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟ್ಯಾರ.
2-3 ಕೋಟಿ ರೂಪಾಯಿ ಗುಡಿ ಕಟ್ಟಿರಿ, ಸಂಕ್ಷಿಪ್ತ ಅದಕ್ಕೆ ಇದು ಮಾಡೋದು ಬ್ಯಾಡ್ರೋ, ಚಂದ ಪುರಾಣ ಗಿರಾಣ ಹಚ್ಚಮ್ಮು, ಆ ಕೋಳು ಕುರಿದವ್ರು ಕಾಲು ಬುಡ್ಕರೆ ಹಾಯ್ದು ಬರ್ರಿ ಅಂತ ನಮ್ಮೂರವ್ರು ಹೇಳಿದೆ. ಅವು ಮುತ್ಯ ಗುಡಿ ಕಟ್ಟಿ ವಾಜ್ಯ ಆಗಿಬಿಟ್ಟದ, ಈ ವರ್ಷ ಸಂಕ್ಷಿಪ್ತ ಮಾಡಮ್ಮು, ಮತ್ತು ಮುಂದಿನ ವರ್ಷ ರೀ ಉದ್ಘಾಟನೆ ಮಾಡೋದು, ಲಗ್ನ ಮಾಡೋದು ಒಮ್ಮೆ, ಮತ್ತು ಮುಂದಿನ ವರ್ಷ ಮಕ್ಕಳು ತಾಳಿ ಬಿ ಚಿನ್ನಮ್ಮ ಲಗ್ನ ಅಂತ ಮಾಡ್ತಾರೇನು ಬ್ಯಾಡ್ ಅಂತ ಹೇಳಿದ್ರು ಪಾಪ 26ನೇ ತಾರೀಕು ಭಾಳ ಸಂಕ್ಷಿಪ್ತ ಇಟ್ಕೊಂಡಾರ. ಅವತ್ತು ಸಾಧ್ಯ ನಮ್ಮ ಮಧುಗುಂಡ ಮಹಾರಾಜರನ್ನು ನಾವು ಕರೆಸ್ತೀವಿ ಅಲ್ಲಿಗೆ, ಅವ್ರು ಬಂದು ನೋಡ್ಬೇಕು. ಅದು ಆ ಇಡೀ ದೇವಸ್ಥಾನದ ಉಸ್ತುವಾರಿ ಪಾಪ ಪಟ್ಟಿ ಮಾಡೋರು ತೊಗೊಂಡು ಓಡೋಗಿಬಿಟ್ಟಿದ್ದ ಒಬ್ಬ. ಮತ್ತು ಅದನ್ನು ನಮ್ಮ ಕೈಯೊಳಗೆ ಉಸ್ತುವಾರಿ ತೊಗೊಂಡು ಜನರೆಲ್ಲ ಕೂಡಿಸಿ ಭಾಳ ಚಂದ ಕಟ್ಟೀವಿ. ನಿಮ್ಮ ಗುಡಿಗಿಂತ ಚೆಂದಾಗ್ಯದ ನಮ್ಮ ಗುಡಿ, ನೀವೆಲ್ಲ ಬಂದು ನೋಡ್ಬೇಕು. ಅಲ್ಲಿ ಕಲ್ಲಿಂದೇ ಬೀರಲಿಂಗೇಶ್ವರ ದೇವಸ್ಥಾನ ಭಾಳ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡೀವಿ. ನಾಳೆ 26ನೇ ತಾರೀಕಿಗೆ ಅವ್ರ ಉದ್ಘಾಟನೆ ಕೂಡ ಇಟ್ಕೊಂಡೀವಿ. ಬೀರಲಿಂಗ ಊರಾಗಿದ್ದರೆ ನಮ್ಮೂರಿಗೆ ಸಂಕಷ್ಟ ಇಲ್ಲ ಅನ್ನೋದನ್ನು ಎಲ್ಲರೂ ಮನಗಾಣಬೇಕು. ಅದು ಕೇವಲ ಬೀರಪ್ಪ ಒಂದು ಜಾತಿಯ ದೇವರಲ್ಲ, ಒಂದು ಧರ್ಮದ ದೇವರಲ್ಲ, ಎಲ್ಲ ಜಾತಿಯವರಿಗೂ ಉದ್ಧಾರ ಮಾಡಿರುವಂಥ ಏಕೈಕ ಕುಲಗುರು ಯಾರು ಅಂತ ತಿಳ್ಕೊಂಡಂದರೆ ಅದು ಬೀರಲಿಂಗ ಮಾತ್ರ ಅನ್ನೋದನ್ನು ನಾವೆಲ್ಲ ಮನಗಂಡು ಅವನ ಜಾತ್ರೆ ಭಾಳ ಶ್ರದ್ಧೆಯಿಂದ ಮಾಡಿರಿ, ಭಾಳ ನಿಷ್ಠೆಯಿಂದ ಮಾಡಿರಿ. ನೀವು ಅವನಿಗಾಗಿ ಏನಾದರೂ ಕೊಟ್ಟರೆ ಅವನು ನಿಮಗೆಲ್ಲವನ್ನೂ ಕೊಡ್ತಾನೆ. ನೀವು ಅವನಿಗೆ ಒಂದು ಕೈಲೇ ಕೊಟ್ಟರೆ ಬೀರಪ್ಪ ನಿಮಗೆ 2 ಕೈಲೇ ಕೊಡ್ತಾನೆ. ಇದು ನಿದರ್ಶನ ಅನ್ನುವಂಥ ಮಾತು ಹೇಳುವುದ್ರ ಜೊತೆಗೆ ಪೂಜ್ಯರ ಪ್ರವಚನ ಬಹಳ ಚೆನ್ನಾಗಿ ಇಡೀ ನಾಡಿನಲ್ಲೇ ಹೆಸರಾಂತ ಪೂಜ್ಯರು. ನಾನು ಬಂದು ಕೂಡಲೇ ನೋಡಿದೆ, ಪತ್ರಿಕೆಯೊಳಗರೆ ಅವ್ರ ಹೆಸರೇ ಇಲ್ಲ, ಆದರೂ ನಮ್ಮ ಮುದುಗುಂಡ ಮಹಾರಾಜರು ಕೂತ್ಕೊಂಡಿದ್ದಾರೆ. ಹಬ್ಬ ಅದ್ಭುತ. ಇವತ್ತು ನಾನು ಪ್ರವಚನ ಮಾಡೋದೇ ಬೇಡ, ಅವ್ರು ಹೇಳೋದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಸುಮ್ಮ ಕುಂತಿದ್ದೆ ನಾನು. ಅವರು ಇನ್ನೂ ಹೇಳ್ತಾರಂತ ಕಾಯಕತ್ತಿದ್ದೆ ನಾನು. ಪಾಪ ಅವ್ರು ಅರ್ಧಕ್ಕೆ ಕತ್ತರಿಸ್ಬಿಟ್ರು. ಇಲ್ರಿ ನೀವು ಸ್ವಲ್ಪ ಮಾತಾಡ್ರಂತ. ಹೀಗಾಗಿ ಮತ್ತೆ ಸಮಯ ಬಂದಾಗ ಅವರು ನಾವು ಸೇರೋಣ. ಈ ನಾಡಿನಲ್ಲಿ ಇವರ ಮಾತುಗಳಿಂದ ಇಡೀ ನಮ್ಮ ಈ ಎಲ್ಲ ಕುಲದ ಜನಗಳ ಉದ್ಧಾರ ಆಗೋದರಲ್ಲಿ 2 ಮಾತುಗಳಿಲ್ಲ ಅನ್ನುವಂಥ ಮಾತು ಹೇಳುವುದರ ಜೊತೆಗೆ ಈ ನಾಡಿಗೆ ಭವ್ಯ ಸಂಸ್ಕೃತಿಯನ್ನು ನೀಡಿರುವಂಥ ಬೀರಲಿಂಗನ ಕೃಪೆ ನಿಮಗೆಲ್ಲರಿಗೂ ಇರಲಿ ಅಂತ ತಿಳ್ಕೊಂಡು ಮನಸಾರೆ ಹಾರೈಸಿ ನನ್ನ 2 ಮಾತುಗಳನ್ನು ಪೂರೈಸ್ತಾ ಇದ್ದೀನಿ.